ಹೆಲೋ ಆಲ್, ವೆಲ್ಕಮ್ ಟು ಕೃಷ್ಣ ಡಿಸೈನ್ಸ್. ಇವತ್ತು ನಾನು ನಿಮಗೆ ಬೇಸಿಕ್ ಹೇಳ್ಕೊಡ್ತಾ ಇದ್ದೀನಿ. ಇದು ಸೋನಿ ಕಂಪ್ನಿಯ ಮಷಿನ್ ಆಗಿದೆ. ಈಗ ನೋಡಿ, ನಾನು ಇದ್ರ ಪಾರ್ಟ್ಸ್ ಎಲ್ಲ ನಿಮಗೆ ಒಂದೊಂದು ಹೇಳ್ಕೊಡ್ತೀನಿ, ಅದನ್ನು ಪಾರ್ಟ್ಸ್ ನೋಡ್ಕೊಳ್ಳಿ, ಓಕೆನಾ. ಈಗ ನೋಡಿ, ಇದಕ್ಕೆ ನಾವು ಸ್ಪೂಲ್ ಪಿನ್ ಅಂತ ಕರಿತೀವಿ. ಅಂದರೆ ನಾವು ಇಲ್ಲಿ ಥ್ರೆಡ್ ಹಾಕ್ತೀವಿ, ಇಲ್ಲಿ ಹಾಕಿ ಇಲ್ಲಿಂದ ಹೋಗುತ್ತೆ. ಕೆಲವೊಬ್ಬರದು ಈ ಥರ ಇರುತ್ತೆ, ಇನ್ನು ಕೆಲವೊಂದು ಇಲ್ಲಿ ತಂತಿಗತ್ತಲೆ ಇರುತ್ತಲ್ಲ, ಅದರ ಮೇಲೆ ನೀವು ಹಾಕೋಬಹುದು, ಓಕೆನಾ. ಈಗ ನೆಕ್ಸ್ಟು ಇದನ್ನು ನಾವು ಥ್ರೆಡ್ ಗೈಡ್ ಅಂತ ಕರಿತೀವಿ. ಇದು ಥ್ರೆಡ್ ಗೈಡ್, ಓಕೆ. ಆಮೇಲೆ ಇದು ಥ್ರೆಡ್ ಟೇಕಪ್ ಲಿವರ್, ಅಂದರೆ ನಾವು ಇದರಲ್ಲಿ ದಾರ ಮೇಲೆ ತೆಳಗೆ ಆಗುತ್ತೆ, ಸೊ ಇದಕ್ಕೆ ನಾವು ಥ್ರೆಡ್ ಟೇಕಪ್ ಲಿವರ್ ಅಂತ ಕರಿತೀವಿ. ಆಮೇಲೆ ಇಲ್ಲಿದೆ ನೋಡಿ, ಇದಕ್ಕೆ ನಾವು ಪ್ರೆಸರ್ ಫುಟ್ ಲಿಫ್ಟರ್, ಅಂದರೆ ಈ ಪ್ರೆಸರ್ ಫುಟ್ ಏನಿರುತ್ತಲ್ಲ ಮೇಲೆ ತೆಳಗೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ನಾವು ಪ್ರೆಸರ್ ಫುಟ್ ಲಿಫ್ಟರ್ ಅಂತ ಕರಿತೀವಿ. ಇದನ್ನು ನಾವು ಟೆನ್ಷನ್ ಅಸೆಂಬ್ಲಿ ಅಂತ ಕರಿತೀವಿ. ಈ ಪಾಯಿಂಟು ಟೆನ್ಷನ್ ಅಸೆಂಬ್ಲಿ. ದಾರವನ್ನು ಇಲ್ಲಿಂದ ಹಾಕಿ ತೊಗೋತೀವಿ. ನಾನು ದಾರ ಹೇಗೆ ತೊಗೋಬೇಕು ಅಂತ ನೆಕ್ಸ್ಟ್ ತೋರಿಸ್ತೀನಿ ನಿಮ್ಗೆ. ಜಸ್ಟ್ ಈಗ ಪಾರ್ಟ್ಸನ್ನು ತೋರಿಸ್ತಾ ಇದ್ದೀನಿ, ಅದನ್ನು ಗಮನ ಇಟ್ಕೊಂಡು ನೋಡ್ಕೊಳ್ಳಿ. ಇದು ಥ್ರೆಡ್ ಗೈಡ್, ಇದಕ್ಕೆ ನಾವೇನಂತೀವಿ ಥ್ರೆಡ್ ಗೈಡ್ ಅಂತ ಕರಿತೀವಿ, ಓಕೆನಾ. ಇದೇನಿದೆಯಲ್ಲ ಈ ಪಾರ್ಟು ಪ್ರೆಸರ್ ಫುಟ್ ಅಂತ ಕರೀತಾರೆ, ಓಕೆ. ಆಮೇಲೆ ಇಲ್ಲಿ ನೋಡಿ, ನಾವು ಸ್ಟಿಚ್ ಮಾಡೋಕ್ಕೆ ಮೇನ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿರುತ್ತೆ ನೋಡಿ, ಇದು ನಮ್ಮ ಬಟ್ಟೆಯನ್ನು ಹಿಂದೆ ಸರಿಸ್ತಾ ಹೋಗುತ್ತೆ ನೋಡಿ. ಈ ಥರ ಮಾಡಿದಾಗ ಬಟ್ಟೆ ಹಿಂದೆ ಸರಿಯುತ್ತಾ ಹೋಗುತ್ತೆ, ಅದಕ್ಕೆ ನಾವು ಫೀಡ್ ಡಾಗ್ ಅಂತ ಕರಿತೀವಿ, ಓಕೆ. ಇದು ನಿಡಲ್ಲು. ಇಲ್ಲಿ ನೋಡಿ, ಇದು ನಮಗೆ ಸ್ಟಿಚಸನ್ನು ಲೆಂತು ಅಥವಾ ವಿಡ್ತನ್ನು ನಾವು ಅದನ್ನು ಸೆಟ್ ಮಾಡ್ಕೋಬಹುದು. ಇದನ್ನು ನಾವು ಮೇಲೆ ತೆಳಗೆ ಮಾಡಿದಾಗ ನಮಗೆ ಲೆಂತು ಎಷ್ಟು ಬೇಕು, 1 2 3 4 5 ಅಂತ ನಂಬರ್ಸ್ ಇವೆ, ಅದನ್ನು ಸೆಟ್ ಮಾಡ್ಕೊಳ್ಳೋಕ್ಕೆ ಇದು ಸೆಟ್ ಆಗುತ್ತೆ. ಆಮೇಲೆ ಇಲ್ಲಿ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಥ್ರೆಡ್ ಸ್ಟ್ಯಾಂಡ್. ಇದನ್ನು ನಾವು ದಾರವನ್ನು ಇಲ್ಲಿ ಸುತ್ಕೋಬೇಕು. ಇಲ್ಲಿ ಬಾಬಿನ್ ಹಾಕಿ ಇಲ್ಲಿ ನಾವು ದಾರನ ಸುತ್ಕೋತೀವಿ, ಓಕೆ, ಅದಕ್ಕೆ ಯೂಸ್ ಆಗುತ್ತೆ. ಆಮೇಲೆ ಇದು ವೀಲು. ನಾವು ಮಷೀನನ್ನು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡುವಾಗ ಇದನ್ನು ನಾವು ಈ ಥರ ತಿರುಗಿಸ್ಕೊಂಡು ಆಮೇಲೆ ಪೆಡಲ್ ಹೊಡೆದಾಗ ನಮಗೆ ಮಷಿನ್ ಸ್ಟಾರ್ಟ್ ಆಗುತ್ತೆ. ಇದು ಬೆಲ್ಟ್ ಇರುತ್ತೆ, ಅದನ್ನು ನಾವು ಈ ವೀಲ್ಗೆ ಈ ಥರ ಕರೆಕ್ಟಾಗಿ ಹಾಕ್ಕೋಬೇಕು, ಓಕೆನಾ. ಇದನ್ನು ನಿಮಗೆ ಶಾಪ್ನಲ್ಲಿ ಅವರೇ ಎಲ್ಲ ರೆಡಿ ಮಾಡಿ ಕೊಡ್ತಾರೆ, ಸೊ ನೀವು ಅದ್ರ ಬಗ್ಗೆ ಹೆಚ್ಚಿಗೆ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇದು ಪೆಡಲು, ಓಕೆ. ಇದನ್ನು ನಾವು ಪೆಡಲಿಂಗ್ ಮಾಡಿದಾಗ ನಮಗೆ ಸ್ಟಿಚಿಂಗನ್ನು ಬರುತ್ತೆ. ಆಮೇಲೆ ಇದು ಟೂಲ್ ಬಾಕ್ಸು. ಈ ಟೂಲ್ ಬಾಕ್ಸ್ನಲ್ಲಿ ನೀವು ನಿಮ್ಮ ಸಾಮಾನುಗಳನ್ನೆಲ್ಲ ಇಟ್ಕೋಬಹುದು, ಓಕೆ. ಇಷ್ಟು ಪಾರ್ಟ್ಸ್ ಆಯಿತು. ಇನ್ನೊಂದು ತೋರಿಸ್ತೀನಿ ಬರ್ರಿ, ಯಾವ ಥರ ಥ್ರೆಡ್ ಇನ್ಸರ್ಟ್ ಮಾಡಬೇಕು, ಆಮೇಲೆ ಯಾವ ಥರ ನಾವು ಸ್ಟಿಚಿಂಗನ್ನು ಕಲ್ಕೋಬೇಕು ಅಂತ. ಇಲ್ಲಿ ನೋಡಿ, ಇದಕ್ಕೆ ಕೇಸ್ ಅಂತ ಕರೀತಾರೆ. ಇದು ಬಾಬಿನು. ಇದರಲ್ಲಿ ಥ್ರೆಡ್ಡನ್ನು ನಾವು ಹಾಕಿ ಇದರಲ್ಲಿ ಹಾಕಿ ನಾವು ಅದನ್ನು ಕೆಳಗಡೆ ಹಾಕಬೇಕಾಗುತ್ತೆ, ಓಕೆ. ಇದನ್ನು ಯಾವ ಥರ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ನೆಕ್ಸ್ಟ್. ಇಲ್ಲಿ ನೋಡಿ, ನಾವು ದಾರವನ್ನು ಯಾವ ಥರ ಸುತ್ತಾ ಇದ್ದೀವಿ ಅಂತ. ಇಲ್ಲಿ 2 ಮೆಥಡ್ನಿಂದ ದಾರ ಸುತ್ತಬೋದು. ಇವ್ರದ್ದು ಮಷಿನ್ ಒಳಗೆ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅಲ್ಲಿ ಕೊಟ್ಟಿರೋ ಹಾಗೆ ದಾರ ಸುತ್ತೋಕ್ಕಾಗಲ್ಲ. ಸೊ ಈ ಥರ ಒಂದು ಸ್ಕ್ರೂ ಡ್ರೈವರ್ ಅಥವಾ ಏನಾದರೂ ಟೆಸ್ಟರ್ ಇರ್ತಾವಲ್ಲ, ಆ ಥರ ಹಿಡ್ಕೊಂಡು ನೀವು ಈ ಥರ ಮಾಡಿ ದಾರವನ್ನು ಸುತ್ಕೋಬೋದು, ಓಕೆ. ಇನ್ನೊಂದು ಮೆಥಡ್ ಯಾವ ಥರ ದಾರ ಸುತ್ಕೋಬೋದು ಅಂತ, ಇಲ್ಲಿ ಸ್ಟ್ಯಾಂಡ್ ಇತ್ತಲ್ಲ, ಅಲ್ಲಿ ಥ್ರೆಡನ್ನು ಹಾಕಿ ಇಲ್ಲಿ ನಾವು ಕೇಸನ್ನು ಹಾಕಿ ಅಲ್ಲಿ ದಾರ ಹಾಕಿ ಈ ವೀಲ್ಗೆ ನಾವು ಅಲ್ಲಿ ಕೊಟ್ಟಿರುತ್ತಲ್ಲ ಆ ಚಿಕ್ಕ ವೀಲು ಅಟ್ಯಾಚ್ ಆಗುತ್ತೆ. ಆವಾಗ ಕೇಸು ತಿರುಗುತ್ತೆ, ಆವಾಗ ನಿಮ್ಮ ದಾರ ಸುತ್ತುತ್ತೆ. ಬಟ್ ಇವ್ರದ್ದೇನೋ ಪ್ರಾಬ್ಲಮ್ ಇರೋದ್ರಿಂದ ದಾರ ಸುತ್ತುತ್ತಾ ಇಲ್ಲ. ಸೊ ಇವರು ಆಗಲೇ ಟೆಸ್ಟರ್ನಿಂದ ಅಥವಾ ಸ್ಕ್ರೂ ಡ್ರೈವರ್ ಏನಿರುತ್ತಲ್ಲ ಅದರಲ್ಲಿ ಹಾಕಿ ಕೇಸನ್ನು ಫಿಲ್ ಮಾಡ್ಕೊಂಡಿದ್ದಾರೆ. ಬಾಬಿನಲ್ಲಿ ಕೇಸ್ನಲ್ಲಿ ಬಾಬಿನನ್ನು ಯಾವ ಥರ ಹಾಕಬೇಕು ಅಂತ ಈ ಥರ ಹಾಕಿ ಅಲ್ಲಿ ಹೋಲ್ ಇರುತ್ತಲ್ಲ ಈ ಥರ ತೊಗೊಂಡು ಎಳ್ಕೋಬೇಕು, ಓಕೆ. ಈ ಥರ ನಾವು ಜಗ್ದಾಗ ಕರೆಕ್ಟಾಗಿ ಕ್ಲಾಕ್ ವೈಸ್ ತಿರುಗಬೇಕು, ಅಂದರೆ ನಾವು ಹಾಕಿದ್ದು ಥ್ರೆಡ್ಡು ಕರೆಕ್ಟ್ ಇದೆ ಅಂತ. ಆ್ಯಂಟಿ ಕ್ಲಾಕ್ ವೈಸ್ ತಿರುಗಬಾರ್ದು, ಕ್ಲಾಕ್ ವೈಸೇ ತಿರುಗಬೇಕು. ಈಗ ನೋಡಿ ಪ್ರಾಕ್ಟೀಸ್, ನಾವು ಪೆಡಲ್ನೆಲ್ಲ ಹೇಗೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ. ಈಗ ನೋಡಿ, ನಾನಿಲ್ಲಿ ಯಾವುದೇ ಥರ ದಾರವನ್ನು ಹಾಕಿಲ್ಲ, ಹಾಗೆ ಕೇಸ್ ಬಾಬಿನ್ ಕೂಡ ಇನ್ಸರ್ಟ್ ಮಾಡಿಲ್ಲ. ಇಲ್ಲಿ ವೀಲ್ ಇರುತ್ತಲ್ಲ ಮೇಲೆ, ಅದನ್ನು ತಿರುಗಿಸ್ಕೋಬೇಕು. ಫಸ್ಟ್ ಸ್ಟೆಪ್ ಅದು. ವೀಲನ್ನು ಈ ಥರ ನಮ್ಮ ಹತ್ರ ತಿರುಗಿಸ್ಕೊಂಡು ಆಮೇಲೆ ಕಾಲು ನೋಡಿ ಯಾವ ಥರ ಇಟ್ಟಿದ್ದಾರೆ. ಒಂದು ಕಾಲು ಮುಂದೆ ಬರಬೇಕು, ಇನ್ನೊಂದು ಕಾಲು ಹಿಂದೆ ಬರಬೇಕು. ಈ ಥರ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮ್ಗೆ ಯಾವುದೇ ಕಾಲು ನೋವು ಬರೋದಿಲ್ಲ. ಆಮೇಲೆ ತುಂಬ ಹೊತ್ತಿನ ತನಕ ನೀವು ಪ್ರಾಕ್ಟೀಸ್ ಮಾಡಬಹುದು. ಈ ಥರ ಪ್ರಾಕ್ಟೀಸ್ ನೀವು ಈ ಬೆಲ್ಟ್ ಏನಿರುತ್ತಲ್ಲ, ಬೆಲ್ಟ್ ಓಪನ್ ಮಾಡಿ ಆಮೇಲೆ ನೀವು ಈ ಥರ ಪ್ರಾಕ್ಟೀಸ್ ಮಾಡಿ. ಒಂದು 10 to 15 ಮಿನಿಟ್ಸ್ ನೀವು ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ
ಐಡಿಯಾ ಬರುತ್ತೆ ಯಾವ ಥರ ನಾನು ಸ್ಟಿಚಿಂಗ್ ಮಾಡಬೇಕು ಅಂತ. ಆಮೇಲೆ ನೀವು ಬೆಲ್ಟನ್ನು ಇನ್ಸರ್ಟ್ ಮಾಡಿ. ಈಗ ನೆಕ್ಸ್ಟ್ ನಾವು ಬೆಲ್ಟ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಈಗ ನೋಡಿ ಬೆಲ್ಟ್ ಯಾವ ಥರ ಹಾಕಬೇಕು ಅಂತ ಇಲ್ಲಿ ತೋರಿಸ್ತಾ ಇದೆ. ಕುಂತಿಲ್ಲ ಇಲ್ಲಿ, ಕುಂತಿಲ್ಲ ಮೇಲೆ. ಈ ಥರ ನಾವು ಜಗ್ಗಿ ಸ್ವಲ್ಪ ಹಾರ್ಡ್ ಇರುತ್ತೆ ವಯರ್ಸು, ಸೊ ನೀವು ಜಗ್ಗಿ ಮಾಡಿ ಅದನ್ನು ಬೆಲ್ಟನ್ನು ಇನ್ಸರ್ಟ್ ಮಾಡಬೇಕಾಗುತ್ತೆ. ಈ ಥರ ಚಕ್ರದೊಳಗೆ ಅದನ್ನು ಕೂಡಿಸ್ಬೇಕು. ಓಕೆ ನೋಡಿ, ಆ ಚಕ್ರದಲ್ಲಿ ಏನು ತಗ್ಗಿರುತ್ತಲ್ಲ ಅಲ್ಲಿ ನೀವು ಈ ಥರ ಆಟೋಮೆಟಿಕ್ಲಿ ಅದು ಕೂಡ್ಕೊಳ್ಳುತ್ತೆ. ಈಗ ನಮ್ಮದು ಸ್ಟಾರ್ಟ್ ಆಯಿತು. ನೀವು ಬೆಲ್ಟ್ ಹಾಕಿನೂ ಕೂಡ ಪೆಡಲ್ನೆಲ್ಲ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ, ಮೊದಲು ಈ ವೀಲು ನಮ್ಮ ಹತ್ರನೇ ತಿರುಗಿಸ್ಕೋಬೇಕು. ನಮ್ಮ ಸೈಡ್ ತಿರುಗಿಸ್ಕೊಂಡು ಆಮೇಲೆ ಕಾಲು ನೋಡಿ ಅವ್ರು ಇಟ್ಕೊಂಡಿದ್ದ ರೀತಿ ಈ ಥರ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸ್ಟಿಚಿಂಗ್ ಅನ್ನೋದು ಈಸಿಯಾಗಿ ಬರುತ್ತೆ. ನೋಡಿ, ನಿಮಗೆ ಪೆಡಲ್ ತುಳಿಯೋಕ್ಕೆ ಬಂತು ಅಂದರೆ ದಾರ ಏನು ಹಾಕಬೇಡಿ. ಹಾಕ್ದೇ ಈ ಥರ ನಾನೊಂದು ಪೇಪರ್ನಲ್ಲಿ ಇದು ಸ್ಟ್ರೇಟ್ ಲೈನು, ಕರ್ವ್ ಲೈನು, ಸರ್ಕಲ್ಲು, ಹಾಗೆ ಈ ಥರ ಸ್ಕ್ವೇರ್ನಲ್ಲಿ ಟ್ರಯಾಂಗಲ್ಲು, ಈ ಥರ ಎಲ್ಲ ನಾನು ಸ್ಕ್ಯಾಲ್ಪ್ ಡಿಸೈನು ಈ ಥರ ಹಾಕ್ಕೊಂಡಿದ್ದೀನಿ. ಇಂಥವು ನೀವು ಒಂದು 4-5 ಪೇಪರ್ಸ್ ರೆಡಿ ಮಾಡಿಟ್ಕೊಳ್ಳಿ. ಇಲ್ಲ ಅಂದರೆ ಪ್ರಿಂಟ್ರೆಸ್ಟ್ ಆ್ಯಪ್ನಲ್ಲಿ ನಿಮಗೆ ಆಲ್ಮೋಸ್ಟ್ ಪ್ರಿಂಟೆಡ್ ಪೇಪರ್ ಸಿಗುತ್ತೆ. ಅದನ್ನು ನೀವು ಪ್ರಿಂಟ್ ತೊಗೊಂಡು ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡ್ಬೋದು. ಸೂಜಿಗೆ ದಾರ ಹಾಕ್ದೇ ಅದ್ರ ಮೇಲೆ ನೀವು ಸ್ಟಿಚ್ ಹಾಕಿ ಪ್ರಾಕ್ಟೀಸ್ ಮಾಡಿ. ಈ ಥರ ನೋಡಿ ಸ್ಟಾರ್ಟ್. ಈ ಥರ ನೀವು ಕರೆಕ್ಟ್ ಅದೇ ಲೈನ್ ಮೇಲೇ ಸ್ಟಿಚ್ ಹಾಕೋಕ್ಕೆ ಪ್ರಾಕ್ಟೀಸ್ ಮಾಡಿ. ನೋಡಿ, ಸ್ಟ್ರೇಟ್ ಲೈನ್ ಬರಬೇಕು. ಈ ಥರ ನೀವು ಈ ಶೇಪ್ಗಳ ಮೇಲೇ ಪ್ರಾಕ್ಟೀಸ್ ಒಂದು 4-5 ಸತಿ ಈ ಥರ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮೆಟಿಕ್ಲಿ ನಿಮಗೆ ಕರ್ವ್ ಬಂದಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಗೊತ್ತಾಗುತ್ತೆ. ಈಗ ಸ್ಟ್ರೇಟ್ ಲೈನು ಆಮೇಲೆ ಮೇಲಿಂದು ಕರ್ವ್ ಲೈನು ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ, ಈ ಥರ ಸ್ಕ್ವೇರ್ ಇದ್ದಲ್ಲಿ ನಾವು ಯಾವ ಥರ ಸ್ಟಿಚ್ ಮಾಡಬೇಕು ಅಂತ. ಇಲ್ಲಿ ನಾವು ಬಂದು ಇಲ್ಲಿ ಸೂಜಿಯನ್ನು ಮೇಲೆ ಎತ್ತಬಾರ್ದು. ಓಕೆ, ಅಂದರೆ ಬಟ್ಟೆ ಅಂತಲೇ ತಿಳ್ಕೊಳ್ಳಿ ಈ ಪೇಪರ್ನ. ಇಲ್ಲಿ ಸೂಜಿ ಕೆಳಗಡೆ ಹೋಗಬೇಕು, ಫುಟ್ ಅಷ್ಟು ಮೇಲೆ ಎತ್ಕೋಬೇಕು. ಆಮೇಲೆ ಸೂಜಿ ಅಲ್ಲೇ ಇಟ್ಟು ನಾವು ಅದನ್ನು ಹೊಳ್ಳಿಸ್ಕೋಬೇಕು. ಸೇಮ್ ಬಟ್ಟೆನೂ ಇದೇ ಥರ. ಎಲ್ಲಾದರೂ ನಮಗೆ ಕರ್ವ್ ಹೊಳ್ಳಿಸ್ಕೊಳ್ಳೋದಿತ್ತು ಮಾಡಿತ್ತು ಅಂದರೆ ಸೂಜಿಯನ್ನು ಒಳಗಡೆ ಇಟ್ಟು ನೀವು ಆಮೇಲೆ ಸ್ಟಿಚಸನ್ನು ಕಂಟಿನ್ಯೂ ಮಾಡಬೇಕು. ಇದೇ ಥರ ಪ್ರತಿಯೊಂದು ಶೇಪ್ನಲ್ಲೂ ಅನ್ವಯ ಆಗುತ್ತೆ. ಈಗ ಮುಂದೆ ನಾನು ಸರ್ಕಲ್ ತೋರಿಸಿದ್ದೀನಿ, ಟ್ರಯಾಂಗಲ್ ಶೇಪ್ ಕೊಟ್ಟಿದ್ದೀನಲ್ಲ, ಅಲ್ಲಿ ನೀವು ಏನು ಮಾಡಬೇಕು, ಎಲ್ಲಿ ಕರ್ವ್ ಬರುತ್ತೆ, ಎಲ್ಲಿ ಕಾರ್ನರ್ ಬರುತ್ತಲ್ಲ ಅಲ್ಲಿ ನೀವು ಸೂಜಿಯನ್ನು ಒಳಗಡೆ ಇಟ್ಕೊಂಡು ಫುಟ್ಟನ್ನು ಈ ಥರ ಎತ್ಕೊಂಡು ಬಟ್ಟೆಯನ್ನು ಹೊಳಿಸ್ಕೊಂಡು ಆಮೇಲೆ ಸ್ಟಿಚ್ಚನ್ನು ಕಂಟಿನ್ಯೂ ಮಾಡಬೇಕು. ಈಗ ನೋಡಿ, ಥ್ರೆಡನ್ನು ನಾವು ಅಲ್ಲಿ ಥ್ರೆಡ್ ಸ್ಟ್ಯಾಂಡಿಗೆ ಹಾಕ್ತೀವಿ. ನೆಕ್ಸ್ಟು ಇಲ್ಲಿ ತೊಗೊಂಡು ಇಲ್ಲಿ ಸೇರಿಸ್ಕೊಂಡು ಒಳಗಡೆ ತೊಗೊಂಡು ಈ ಹೋಲ್ನಲ್ಲಿ ನಾವು ದಾರವನ್ನು ತಗೊಳ್ಬೇಕು. ಓಕೆ, ಈ ಥರ ದಾರವನ್ನು ತಗೊಂಡು ನೋಡಿ, ದಾರವನ್ನು ಆ ಹೋಲ್ನಲ್ಲಿ ತಗೊಂಡು ಇದ್ರ ಒಳಗಡೆ ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಸೂಜಿಯಲ್ಲಿ ಹಾಕಬೇಕು. ಈಗ ನೋಡಿ, ದಾರವನ್ನು ಸೂಜಿಗೆ ಹಾಕಿದ್ದೀವಿ. ಈಗ ಬಾಬಿನನ್ನು ಹೇಗೆ ಇನ್ಸರ್ಟ್ ಮಾಡೋದು ಅಂತ, ಅದ್ರ ಮೇಲೆ ಏನು ಹೊರಗೆ ಬಂದಿರುತ್ತಲ್ಲ ಅಲ್ಲಿ ಪಾಯಿಂಟ್ ಇರುತ್ತೆ, ಆ ಪಾಯಿಂಟಿಗೆ ಅದನ್ನು ಕೂಡಿಸ್ಕೊಂಡು ಅದನ್ನು ಟಕ್ ಅಂತ ಆವಾಜ್ ಬರುತ್ತೆ. ಅಲ್ಲಿ ತನಕ ನಮ್ಮದು ಕರೆಕ್ಟಾಗಿ ಕೂತಿಲ್ಲ ಅಂತ, ಟಕ್ ಅಂತ ಆವಾಜ್ ಬಂತಂದರೆ ಮಾತ್ರ ನಾವು ಹಾಕಿದ್ದು ಕರೆಕ್ಟಾಗಿ ಹಾಕಿದ್ದೀವಿ ಅಂತ. ಆಮೇಲೆ ಇದನ್ನು ನಿಧಾನವಾಗಿ ಸರಿಸ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ. ಈಗ ತೆಳಗಿನ ದಾರ ಮೇಲೆ ಬರಬೇಕು ಅಂದರೆ ಈ ವೀಲನ್ನು ಒಂದು ಸಾರಿ ಈ ಥರ ತಿರುಗಿಸ್ಕೊಂಡಾಗ ನಿಡಲ್ ತೆಳಗೆ ಹೋಗಿ ಮೇಲೆ ಬಂದಿರುತ್ತಲ್ಲ, ಆವಾಗ ತೆಳಗಿನ ದಾರ ಮೇಲೆ ಬಂದಿರುತ್ತೆ. ಈಗ ನಿಮ್ಮದು ಮಷೀನು ಸ್ಟಿಚಿಂಗ್ ಮಾಡೋಕ್ಕೆ ರೆಡಿಯಾಗಿದೆ. ಈಗ ನೋಡಿ, ದಾರನ ಇನ್ಸರ್ಟ್ ಮಾಡಿದೆ. ಈಗ ಮತ್ತೆ ನೀವು ಈ ವೀಲ್ನ ನಿಮ್ಮ ಹತ್ರ ತಿರುಗಿಸ್ಕೊಂಡಾಗ ಈ ಪೆಡಲ್ಲು ನೋಡಿ ಯಾವ ಥರ ಪೆಡಲನ್ನು ನಾವು ಆಪ್ರೇಟ್ ಮಾಡಬೇಕು ಅಂತ. ಈ ಥರ ಮಾಡಿದಾಗ ನಮ್ಮ ಸ್ಟಿಚ್ಚು ಬರ್ತಾ ಹೋಗುತ್ತೆ, ಬಟ್ಟೆ ಹಿಂದೆ ಸರಿಯುತ್ತಾ ಹೋಗುತ್ತೆ. ಈ ಥರ ನೀವು ಪ್ರಾಕ್ಟೀಸನ್ನು ಮಾಡಬೇಕು ಬಿಗಿನರ್ಸು.